ತಮಿಳುನಾಡಿನ ಮದುರೈನ ತಿರುಪರನ್ ಕುಂದ್ರಂ ಬೆಟ್ಟದ ಮೇಲಿನ ಪುರಾತನ ದೀಪಸ್ತಂಭಗಳಲ್ಲಿ ಹಿಂದೂಗಳಿಗೆ ಕಾರ್ತಿಕ ದೀಪ ಬೆಳಗಿಸಲು ಮದ್ರಾಸ್ ಹೈಕೋರ್ಟ್ ಇಂದು ಅನುಮತಿಸಿದ ಹಿನ್ನೆಲೆಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದು ಹಿಂದುತ್ವಕ್ಕೆ ಮತ್ತೊಮ್ಮೆ ಜಯವಾಗಿದೆ ಎಂದಿದ್ದಾರೆ. ಕುಂದ್ರಂ ಬೆಟ್ಟಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡುವ ಅವಕಾಶ ಲಭಿಸಿದ ಹಿನ್ನೆಲೆಯಲ್ಲಿ ಪುತ್ರ ಕಾಂತೇಶ್, ಪತ್ನಿ ಜಯಶ್ರೀ ಮತ್ತು ಕುಟುಂಬಸ್ಥರ ಜೊತೆ ತೆರಳಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪುತ್ರ ಕಾಂತೇಶ್ ಅವರ ಪೇಜ್ನಲ್ಲಿ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾರೆ. ನಮ್ಮ ಸೌಭಾಗ್ಯ ಹಿಂದೂ ವಿರೋಧಿ ಮನಸ್ಥಿತಿಯ ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ವಕ್ಫ್ ಮಂಡಳಿ ಅಲ್ಲಿ ಹಿಂದೂಗಳು ಕಾರ್ತಿಕ ದೀಪೋತ್ಸವ ಮಾಡುವಂತೆ ಕೋರ್ಟ್ ಮೊರೆ ಹೋಗಿದ್ವು. ಇತ್ತೀಚೆಗೆ ಜಸ್ಟಿಸ್ ಜಿಆರ್ ಸ್ವಾಮಿನಾಥನ್ ಅವರ ಏಕಸದಸ್ಯ ನ್ಯಾಯಪೀಠ ತಮಿಳುನಾಡು ಸರ್ಕಾರ ಮತ್ತು ವಕ್ಫ್ ಬೋರ್ಡಿನ ಅರ್ಜಿ ತಿರಸ್ಕರಿಸಿ ಹಿಂದೂಗಳಿಗೆ ದೀಪ ಬೆಳಗಿಸಲು ಅವಕಾಶ ನೀಡಿದ್ರು. ಆದರೆ ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ನ ಮದುರೈ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಆಗಿತ್ತು. ಇಂದು ಮಾನ್ಯ ಉಚ್ಚ ನ್ಯಾಯಾಲಯವೂ ಸಹ ಹಿಂದೂಗಳ ಪರವಾಗಿ ತೀರ್ಪು ನೀಡಿದೆ ಎಂದು ಸಂತೋಷ ಹಂಚಿಕೊಂಡಿದ್ದಾರೆ. ತಿರುಪರಮುಂಡ್ರಂ ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ದೇವಸ್ಥಾನದಲ್ಲಿ ಗುಡ್ಡದ ಮೇಲೆ ದೀಪ ಹಚ್ಚಬೇಕು ಅನ್ನಂತ ಒಂದು ವ್ಯವಸ್ಥೆ ಆದಾಗ ಅನೇಕರು ಇದನ್ನು ವಿರೋಧ ಮಾಡಿದ್ರು. ಕೊನೆಗೆ ಇವತ್ತು ತಾನೇ ಕೋರ್ಟಿಂದ ಆದೇಶ ಆಗಿದೆ, ಇಲ್ಲಿ ದೀಪ ಹಚ್ಚಬೇಕು ಅಂತ. ಇದು ನಿಜಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಸಿಕ್ಕಂತ ಒಂದು ದಿಗ್ವಿಜಯ ಇದೆ. ಹಾಗಾಗಿ ಇವತ್ತು ಕೋರ್ಟ್ ತೀರ್ಪು ಬಂದಿದೆ. ಆಕಸ್ಮಿಕವಾಗಿ ಆ ಭಗವಂತ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮನ್ನ ಇದೇ ದೇವಸ್ಥಾನಕ್ಕೆ ಇವತ್ತು ಕರೆಸ್ಕೊಂಡಿದ್ದು ಕೂಡ ಕಾಕತಾಳೀಯ. ಒಟ್ಟಾರೆ ನಾವೆಲ್ಲರೂ ಇವತ್ತು ಬಂದು ಈ ಒಂದು ಭಗವಂತನ ಸನ್ನಿಧಿನಲ್ಲಿ ಪುನೀತರಾಗಿದ್ವಿ. ಇಡೀ ದೇಶಕ್ಕೆ, ಧರ್ಮಕ್ಕೆ ನೆಮ್ಮದಿ ಸಿಗಲಿ, ಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ. ತಿರುಪರಮುಂಡ್ರಂ ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಈ ದೇವಸ್ಥಾನದಲ್ಲಿ ಗುಡ್ಡದ ಮೇಲೆ